ಇವತ್ತಿನ ಕಾರ್ಯಕ್ರಮನ ಉದ್ಘಾಟನೆ ಮಾಡಿರುವಂಥ ಜನ ಸರ್ಕಾರದ ನಮ್ಮ ರಾಜ್ಯದ ಶಿಕ್ಷಣ ಸಚಿವರು, ನಮ್ಮ ಹೆಮ್ಮೆಯ ಜಿಲ್ಲೆಯ ನಾಯಕರು, ನಮ್ಮ ಆತ್ಮೀಯರಾದಂಥ ಮಧು ಬಂಗಾರಪ್ಪನವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಜಿಲ್ಲೆಯ CS ಆದಂಥ ಹೇಮಂತ್ ಕುಮಾರ್ ಅವರೇ, ನಮ್ಮ AC ಅವರಾದಂಥ ಯತೀಶ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ PO ಆದಂಥ ನಮ್ಮೆಲ್ಲ ಹಿರಿಯ ನಾಯಕಿಯಾದಂಥ ಮೊನ್ನೆ ತಾನೇ MLC ಆದಂಥ ಬಾಲ್ಕಿಸ್ ಬಾನು ಅವರೇ, ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ನಮ್ಮ ನಗರಸಭೆ ಗೌರವಾನ್ವಿತ ಸದಸ್ಯರೇ, ಪಕ್ಷದ ಎಲ್ಲ ಮುಖಂಡರುಗಳೇ, ಎಲ್ಲ ಕಮಿಟಿಯ ಸಹ ಸದಸ್ಯರುಗಳೇ, ಇಲ್ಲಿ ಬಂದಿರುವಂಥ ಎಲ್ಲ ಶಿಕ್ಷಕ ಬಂಧುಗಳೇ, ಎಲ್ಲ ನನ್ನ ಪ್ರೀತಿಯ ಎಲ್ಲ ಶಾಲೆಯ ನನ್ನ ಮುದ್ದು ಮಕ್ಕಳೇ, ಮಾಧ್ಯಮದ ನನ್ನ ಎಲ್ಲ ಪ್ರೀತಿಯ ಮಕ್ಕಳೇ, ಮಾಧ್ಯಮದ ಎಲ್ಲ ನನ್ನ ಮಿತ್ರರೇ, ಬಂಧುಗಳೇ, ಬಹಳ ಖುಷಿಯಾಯಿತು. ನಾನು ವಿಶೇಷವಾಗಿ ಎಲ್ಲ ದಾಖಲೆಗಳಿಟ್ಟು ಇವತ್ತು ನಿಮಗೆ ತಿಳಿಸಿದ್ದಾರೆ. ಇಂಥ ದೊಡ್ಡ ಯೋಜನೆಯನ್ನ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇಂದ ಅತ್ಯಂತ ಯಶಸ್ವಿಯಾದಂಥ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅಜೀಂ ಪ್ರೇಮ್ಜಿ ಅವರಿಗೆ 1591 ಕೋಟಿ ಕೊಟ್ಟಿದ್ದಕ್ಕೆ ನಿಮ್ಮ ದೊಡ್ಡದಾದ ಚಪ್ಪಾಳೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದು ಶಿಕ್ಷಣದಲ್ಲಿ ಬದಲಾವಣೆ ಮಾಡಬೇಕಾದ್ರೆ ಇಂಥ ವ್ಯಕ್ತಿಗಳು ಬರಬೇಕು. ಕರ್ನಾಟಕ ರಾಜ್ಯ ಸರ್ಕಾರಗಳು ಹಾಕಿರುವಂತ ದೇಶದಲ್ಲಿ ಒಂದು ಶಿಕ್ಷಣ ಕ್ರಾಂತಿ ಆಗ್ಬೇಕಂತ ಏನು ಪಣ ತೊಡ್ತಾ ಇದ್ದೇವೆ, ಇದಕ್ಕೆ ಮಾದರಿಯಾಗಿ ಇಂಥ ದೊಡ್ಡ ದೊಡ್ಡ ಫೌಂಡೇಶನ್ ಇರುವಂತಹ ದೊಡ್ಡ ದೊಡ್ಡ ಸಂಸ್ಥೆಗಳು ಯಾರಾದರೂ ಬಂದು ಈ ತರ ಶಿಕ್ಷಣಕ್ಕೆ ಒತ್ತು ಕೊಟ್ರೆ ಖಂಡಿತ ಇಡೀ ದೇಶದಲ್ಲಿ ಬದಲಾವಣೆ ಮಾಡಬಹುದು. ಅದಾನಿ ಅಂಬಾನಿಯವರು ಇದ್ದಾರೆ, ಅವರಿಗೂ ಕೈ ಮುಗಿದು ಕೇಳ್ತೀನಿ, ಸರ್ಕಾರವನ್ನು ಕೊಡಬೇಕಾಗುತ್ತೆ ಅನ್ನೋ ವಿಚಾರದಲ್ಲಿ. ಯಾಕೆ ಹೇಳ್ತೀನಿ ಅಂದ್ರೆ ಶಿಕ್ಷಣ ಬಹಳ ಪ್ರಮುಖವಾದಂಥ ಘಟ್ಟ. ಇವತ್ತು ಭಾರತೀಯರ ಯುಗ, ಈ ಯುಗದಲ್ಲಿ ಶಿಕ್ಷಣ ಬಹಳ ಕ್ರಾಂತಿಕಾರಕವಾಗಿ ನಡೀತಾ ಇದೆ. ಇವತ್ತು ನಮ್ಮ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ, ಇದಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕಾಗಿದೆ. ಇವತ್ತು ಏನಾಗಿದೆ, ಪ್ರೈವೇಟ್ ಶಾಲೆಗಳು ಇರ್ಬೋದು, ಇನ್ನೊಂದು ಇರ್ಬೋದು, ಅದಕ್ಕೆ ಹೆಚ್ಚು ಒತ್ತು ಕೊಡ್ತೀವಿ. ಆದರೆ ಸರ್ಕಾರಿ ಶಾಲೆ ಸ್ವಲ್ಪ ಹಲಕು ಮುರುಕು ಶಾಲೆ ಇರ್ಬೋದು, ಆದರೆ ಅಲ್ಲಿರುವಂಥ ಗುಣಮಟ್ಟ ಇವತ್ತು ಹೆಚ್ಚು ಒತ್ತಾಗಿರುತ್ತೆ. ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ ನಾವು. ಸರ್ಕಾರಿ ಶಾಲೆ ಸಿಗುವಂತ ಗುಣಮಟ್ಟ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಅಲ್ಲಿ ನುರಿತವಾದಂತ ಮಾದರಿಯಾದಂತ ನಮ್ಮ ಶಿಕ್ಷಕರಿದ್ದಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಲ್ಲ, ನಮ್ಮ ತಾಲೂಕಲ್ಲಿ ಹೇಳ್ತಿದ್ದೀನಿ, ಸರ್ಕಾರಿ ಶಾಲೆಯಲ್ಲಿ 22 ಶಾಲೆ ಇವತ್ತು 100% ಬಂದಿದೆ. ಅಂದ್ರೆ ಸಾಮಾನ್ಯದ ಅಲ್ಲ ಇದು. ಇದು ನಿಜವಾಗ್ಲೂ ಒಂದು ಕ್ರಾಂತಿಕಾರಕ ಬದಲಾವಣೆ ಆಗಿದೆ ಸರ್ಕಾರಿ ಶಾಲೆ ಅಂದ್ರೆ ಹಾಗೆ. ಹಾಗಾಗಿ ಇವತ್ತು ನನ್ನ ಮುದ್ದು ಮಕ್ಕಳಿಗೆ 2 ದಿವಸ ಕೊಡುವಂತ ಮೊಟ್ಟೆಯನ್ನ ಇವತ್ತು 6 ದಿವಸವನ್ನು ಮೊಟ್ಟೆ, ಚುಕ್ಕೆ, ಅದ್ರ ಜೊತೆ ಬಾಳೆಹಣ್ಣು, ರಾಗಿ ಮಣ್ಣು ಮತ್ತು ಹಾಲು ಇಷ್ಟೆಲ್ಲ ಕೊಟ್ಟು ನಿಮ್ಮ ತಂದೆ ತಾಯಿಗಳು ಏನಾದರೂ ಶಾಲೆಗೆ ಕಳಿಸ್ತಾ ಹೋದ್ರೆ ಅವ್ರನ್ನ ಜೈಲಿಗೆ ಕಳಿಸ್ಬೇಕಂತ ಒಂದು ಕಾನೂನು ತರಬೇಕಂತ ತೀರ್ಮಾನ ಮಾಡಿದ್ದೇನೆ. ಇಷ್ಟೆಲ್ಲ ಕೊಟ್ಟು ಶಾಲೆ ಎಲ್ಲ ಶಾಲೆ ಪುಸ್ತಕ ಇದ್ದು ಶೂ ಇಂದ ಹಿಡಿದು ಎಲ್ಲ ಕೊಟ್ಟು ಇನ್ನೂ ಶಾಲೆಗೆ ನಮ್ಮ ಮಕ್ಕಳನ್ನ ಕಳಿಸಲ್ಲ ಅಂದ್ರೆ ನಿಮ್ಮ ತಂದೆ ತಾಯಿಗೆ ಏನ್ ಮಾಡ್ಬೇಕು? ಗಟ್ಟಿ ಹೇಳುದು, ಜೈಲಿಗೆ ಕಳಿಸ್ಬೇಕಲ್ಲ, ಕಳಿಸ್ಬೇಕಾಗತ್ತೆ. ಇದು ಎಚ್ಚರಿಕೆ ಇರಬೇಕು. ಶಿಕ್ಷಣ ಬಹಳ ಪ್ರಮುಖವಾದಂಥದ್ದು. ಮಕ್ಕಳೇ, ಇವತ್ತು ಏನೇ ಆಸ್ತಿ ಮಾಡಿದ್ರು ಉಳಿಯಲ್ಲ. ತಂದೆ ತಾಯಿಗಳು ಇವತ್ತು ಆಸ್ತಿ ಮಾಡಿದ್ರೆ ಯಾವತ್ತೂ ಉಳಿಯಲ್ಲ. ಶಿಕ್ಷಣವನ್ನ ಕೊಟ್ರೆ ಈ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಬದುಕ್ತಾರೆ. ಇವತ್ತು ನೋಡಿ, ಅಮೆರಿಕ ವೀಸಾ ಇವತ್ತು ಜಾಸ್ತಿ ಮಾಡಿದ್ದಾರೆ. ನಮ್ಮ ಮಕ್ಕಳಿಗೆ ಓದಿ ಬೇರೆ ದೇಶಕ್ಕೆ ಹೋಗ್ಲಿಕ್ಕೆ ಮತ್ತು ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮ ದೇಶದ ಶಕ್ತಿ ಅದು ಶಿಕ್ಷಣದಿಂದ. ಗೊತ್ತಿದೆಯಲ್ಲ, ಒಂದು ಕಾಲದಲ್ಲಿ ನಾವು ಓದ್ಬೇಕಾದ್ರೆ ಅವತ್ತು ನಮ್ಮ ಬ್ರಿಟಿಷರು ನಮಗೆ ಉಪ್ಪಿಟ್ಟು ಕೊಡ್ತಿದ್ರು. ಯಾವುದು? ಗೋಧಿ ಉಪ್ಪಿಟ್ಟು. ನೀವ್ಯಾರು ತಿಂದಿಲ್ಲ, ಇಲ್ಲೇ ಒಡೆಯಪ್ಪ ತಿಂದಿರ್ಬೋದು, ಇಲ್ಲ 4-5 ಜನ ತಿಂದಿರೋ, ನಾನು ತಿಂದಿದ್ದೀನಿ. ನಮ್ಮ ಶಾಲೆಯಲ್ಲಿ ಕೊಡ್ತಾ ಇದ್ರು. ಅವತ್ತು ಯಾವ್ದು ಕೊಡ್ತಿದ್ರು ಅಂತ ಹೇಳಿದ್ರೆ, ಭಾರತ ಕಡು ಬಡತನದಲ್ಲಿದೆ, ಭಾರತ ದೇಶ ಊಟಕ್ಕಿಲ್ಲದೆ ಇರುವಂತ ದೇಶ ಅಂತ ಹೇಳಿ ಅಮೆರಿಕ ನಮಗೆ ಅವತ್ತು ಗೋಧಿ ಒಂದು ಉಪ್ಪಿಟ್ಟು ಕೊಡ್ತಾ ಇದ್ರು. ಆ ಉಪ್ಪಿಟ್ಟನ್ನು ನಾವು ಅವತ್ತು ತಿಂದುಬಿಟ್ಟಿವಿ. ಆದ್ರೆ ಇವತ್ತು ಅದೇ ಶಿಕ್ಷಣವನ್ನ ಇವತ್ತು ನಮ್ಮ ದೇಶದಲ್ಲಿ ಶಿಕ್ಷಣ ಕೊಟ್ಟ ಮೇಲೆ ಇವತ್ತು ಭಾರತೀಯರು ಬೇಕಾದ್ರೆ ಅಮೆರಿಕಗೆ ಏನ್ ಬೇಕಾದ್ರೂ ಕೊಡುವಂತ ಶಕ್ತಿ ಬಂದಿದೆ ಅಂತ ಹೇಳಿದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಆಗಿದೆ. ಆ ಉಪ್ಪಿಟ್ಟಿಂದ ಎಷ್ಟು ಜನ ಇದ್ರು ಕೈ ಅಂದ್ರೆ ಮಾಡ್ತಾನೆ ಇದ್ದಾರೆ. ಅವಾಗ ನಾವು ಹೇಳ್ತಿದ್ವಿ, ಕನ್ನಡ ಶಾಲೆ ಉಪ್ಪಿಟ್ಟು
ನಮಗೆ ಕೊಡ್ತಾರೆ ಇಷ್ಟಿಷ್ಟು, ಮಾಸ್ಟರ್ ತಿಂತಾರೆ ಇಷ್ಟಿಷ್ಟು ಅಂತ ನಾವು ಹೇಳ್ತಿದ್ದೇವೆ. ಸುಮ್ಮನೆ ಜೋಕ್ ಅದು, ಆದ್ರೂ ಗೊತ್ತಿಲ್ಲ. ಸುಮ್ಮನೆ ನಾವು ಹೇಳ್ತಿದ್ವಿ ಕನ್ನಡ ಶಾಲೆ ಉಪ್ಪಿಟ್ಟು ನಮಗೆ ಕೊಡ್ತಾರೆ ಇಷ್ಟಿಷ್ಟು, ಮಾಸ್ಟರ್ ತಿಂತಾರೆ ಇಷ್ಟಿತ್ತು ಅಂತ. ಅವಾಗೆಲ್ಲ ಮಾಸ್ಟರ್ ಇಷ್ಟಿತ್ತು ತಿಂತಿರ್ಲಿಲ್ಲ, ಕರೆಕ್ಟಾಗಿ ಕೊಡ್ತದೆ. ಅದೆಲ್ಲೋ ನಾವು ಕೃಷ್ಣಮೂರ್ತಿ ಮಾಸ್ಟ್ರಿಗೆ ಕೇಳ್ಬಿಟ್ಟಪ್ಪ, ಲೆಕ್ಕಿಗೆ ಹೋಗ್ತಂದು ಹೊಡೆದ್ರು ಅಪ್ಪ ಅಷ್ಟು ಹೊಡೆದಿಲ್ಲ, ಚೂರು ಲಾಸ್ಟಿಗೆ ಉಳಿದಿತ್ತು ಅಷ್ಟು ಹೊಡೆದು. ಅದೇ ಇವತ್ತಿನ ಮಕ್ಕಳಿಗೆ ಏನಾದ್ರು ಒಂದೇ ಒಂದು ಏಟು ಹೊಡೆಯಕ್ಕೆ ಹೋದ್ರೆ ಬೆಳಿಗ್ಗೆ ಅಪ್ಪ ಬಂದ್ಬಿಡ್ತಾನೆ, ಓ ಏನ್ ಮಾಡ್ತಾರೆ ನಮ್ಮ ಮಕ್ಕಳು ಹೊಡಿತಾರೆ ಅಂದ್ರೆ. ಹಾಗೆಲ್ಲ ಮಕ್ಕಳಿಗೆ ಹೆದರ್ಸುವಂಥದ್ದು, ಸ್ವಲ್ಪ ಅವರಿಗೆ ಹೆದರ್ಸುವಂಥದ್ದು ಇದ್ರೇನೆ ಸಾಧ್ಯ. ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗಿದ್ದು ಅಂತ ಹೇಳ್ದಂಗೆ ಗಿಡವಾಗಿ ಬಗ್ಗ ಮಾತು ಹೇಳಕ್ಕೆ ಆಗತ್ತೆ. ಎಲ್ಲ ಮರ ಆದ್ರೆ ಬಗ್ಸಕ್ಕಾಗತ್ತಲ್ಲ, ಆಗಲ್ಲ. ಹಾಗಾಗಿ ಶಿಕ್ಷಕರು ಸ್ವಲ್ಪ ಎದುರಿಸೋದು ಇರ್ತಾರೆ. ಆದ್ರೆ ಹೊಡೆಯಕ್ಕೆ ಹೋಗ್ಬೇಡಿ ಶಿಕ್ಷಕರೇ, ಟೇಬಲ್ ರಪ್ಪ ಹೊಡೆಯಿರಿ ಸಾಕು, ಅಷ್ಟೇ ಮಾಡಿ. ಇಷ್ಟು ಹೇಳಿ ನಾನು ಒಂದು ನೆನಪು ಮಾಡ್ಕೊಳ್ತೇನೆ ಬಂಧುಗಳೇ. ಈಗಾಗಲೇ ಮಧು ಬಂಗಾರಪ್ಪನವರು ಹೇಳಿದ್ರು, ಶಿಕ್ಷಣ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನನ್ನ ಗುರುಗಳಾದ ಬಂಗಾರಪ್ಪನವರು ನಾನು ನೆನೆಯಲೇಬೇಕಾಗುತ್ತೆ. ಯಾಕಂದ್ರೆ ಇಡೀ ನಮ್ಮ ಈ ಮಲೆನಾಡು ಭಾಗದಲ್ಲಿ ಶಿಕ್ಷಣ ಅವತ್ತು ಇರಲಿಲ್ಲ. ಮಲೆನಾಡ ಶಾಲೆ ಅಂತ ಹುಟ್ಟುಹಾಕಿ ಗಡಿ ಭಾಗದಲ್ಲಿರ್ಬೋದು, ಗೌತಮಪುರ ಇರ್ಬೋದು, ಆ ಭಾಗದ ಉಳುಗಡೆ ಪ್ರದೇಶ ಇರ್ಬೋದು, ಸೊರಬ ಇರ್ಬೋದು, ಸಿದ್ದಾಪುರ ಇರ್ಬೋದು, ಆ ಕಾಲದಲ್ಲಿ ಹೈಸ್ಕೂಲ್ ಅನ್ನ ತೆರೆದ್ರು. ಅಂದ್ರೆ ಓದಕ್ಕೆ ಎಲ್ಲೂ ಹೋಗಕ್ಕಾಗಲ್ಲ, ಬಿಟ್ಬಿಟ್ಟು ಆಗಲ್ಲ ಅಂತ ಹೇಳಿ ಆ ಮೂಲೆಯಲ್ಲಿ ಹೈಸ್ಕೂಲ್ ಅನ್ನ ತೆರೆದು ಆ ಬಡ ಎಲ್ಲಾ ಜಾತಿಯ ಜನಗಳೇ ಓದ್ಲಿಕ್ಕೆ ಸಹಕಾರ ಕೊಟ್ಟಂತ ಮಹಾನ್ ವ್ಯಕ್ತಿ ಇದ್ರೆ ಅದು ಬಂಗಾರಪ್ಪ ಅಂತ ಹೇಳಿ ನಾನು ಬಹಳ ಇಷ್ಟಪಡ್ತೇನೆ. ಅದೊಂದೇ ಅಲ್ಲ, ಹೇಳಿದ್ರು ಮಧು ಬಂಗಾರಪ್ಪನವರು, ನಮ್ಮ ನಾಯಕರು, ಮಕ್ಕಳ ಶಿಕ್ಷಣಕ್ಕಾಗಿ ಶಾಲೆಗೆ ಬರಬೇಕು, ಶಾಲೆ ತಪ್ಪಿಸಬಾರ್ದು ಅಂತೇಳಿ ಆ ಕಾಲದಲ್ಲಿ ₹1 ಕೊಟ್ರು. ₹1 ಆ ಕಾಲದಲ್ಲಿ ಕೊಡೋದಂದ್ರೆ ಕಮ್ಮಿನಾ? ಆ ಕಾಲದಲ್ಲಿ ₹1 ಕೊಟ್ರೆ ಈಗ ₹100 ಇದ್ದಂಗೆ ಅದು. ಅಷ್ಟು ಆ ₹1 ಬೆಲೆ ಇತ್ತು. ಆ ₹1 ಕೊಟ್ಟಾಗ ಬಹುಶಃ ಆ ನಾಯಕರು ಯೋಚನೆ ಮಾಡ್ಬೇಕು. ಬಂಗಾರಪ್ಪನಷ್ಟೇ ತರ ಅಲ್ಲ, ಆಶ್ರಯ, ಆರಾಧನ ಎಲ್ಲಾ ಯೋಜನೆ ತಂದಂತ ಆ ಪುಣ್ಯಾತ್ಮನೆ. ಆದ್ರೆ ₹1 ಕೊಟ್ಟಾಗ ಅವತ್ತು ಎಷ್ಟು ಮಕ್ಕಳು ಶಾಲೆಗೆ ಬಂದ್ರು ಅಂದ್ರೆ ನಮ್ಮ ಕಡೆಗಿಂತ ಹೆಚ್ಚಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಮಕ್ಕಳು ಬರ್ತಾ ಇರಲಿಲ್ಲ. ಅವಾಗ ಬಂದ್ರು. ಆ ನಂತರ ವಿಶ್ವಟಗಳು ಬಂದ ಮೇಲೆ ಇವತ್ತು ಶಿಕ್ಷಣದ ಒಂದು ಕ್ರಾಂತಿ ಆಗಿದೆ. ಮಧು ಬಂಗಾರಪ್ಪನವರು ಬಂದ ಮೇಲೆ ಶಾಲೆ ಶಿಕ್ಷಕರ ಕೊರತೆ ಇವತ್ತು 12,000 ಶಾಲೆ ಶಿಕ್ಷಕರು ಬರ್ತಾ ಇದ್ದಾರೆ. ಇನ್ನು 5,000 ಶಿಕ್ಷಕರು ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು ನಮ್ಮ ಭಾಗದಲ್ಲಿ ಶಿಕ್ಷಕರ ಕೊರತೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ. ಇನ್ನೊಂದಿಷ್ಟು ಸ್ವಲ್ಪ ಬಂದ್ರೆ ಇಡೀ ನಮ್ಮ ಜಿಲ್ಲೆಯಲ್ಲೆಲ್ಲ ಇಡೀ ರಾಜ್ಯದಲ್ಲಿ ಶಿಕ್ಷಕರ ಕೊರತೆ ಆಗುವುದಿಲ್ಲ. ಮಕ್ಕಳ ಶಿಕ್ಷಣಕ್ಕೆ ಭವಿಷ್ಯಕ್ಕೆ ನಾವೆಲ್ಲರೂ ಒಂದಾಗೋಣ. ಇದ್ಯಾವುದೋ ಒಂದು ಹೇಳಿದ್ರು ಮಧು ಬಂಗಾರಪ್ಪ, ಸತ್ಯ. ನಮ್ಮ ಶಾಲೆ ನಮ್ಮ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರು, ಬಹಳ ಖುಷಿ ಆಗುತ್ತೆ. ಯಾಕೆ ಗೊತ್ತಾ, ಇದು ಆಗ್ಬೇಕು. ಮಧು ಬಂಗಾರಪ್ಪನವರು ಅಲ್ಲಿ ಕೊಟ್ಟಿದ್ದಾರೆ. ನಾನು ನನ್ನ ಶಾಲೆಗೆ ಬಿಡಕ್ಕಾಗತ್ತಾ? ನಾನು ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೀನಿ. ಎಷ್ಟಂತ ಹೇಳಲ್ಲ, ಕೊಟ್ಟ ಮೇಲೆ ನಿಮ್ಗೆ ಹೇಳ್ತೀನಿ. ಇದು ಬಿಡುವುದಿಲ್ಲ. ಅದ್ರ ಮೇಲೆ ಎಲ್ಲ ನಮ್ಮ ಮುಖಂಡರಿಗೂ ಹಾಕ್ತೀನಿ, ಒತ್ತಡ ಹಾಕ್ಬೇಕಂತ. ಯಾರ್ಯಾರು ಶಾಲೆ ಕಲ್ತಿದ್ದೀರಿ ನಿಮ್ ಶಾಲೆ ಹೋಗಿ ದುಡ್ಡು ಕಟ್ಟಿ ಬರ್ರಿ ಅಂತ ಹೇಳ್ಬೇಕಾಗತ್ತಂತ ಮಾತು ಹೇಳ್ಬೇಕು. ಇದು ಮಾಡೋದು, ಇದು ನಮ್ಮ ಶಿಕ್ಷಣ, ಇದು ನಮ್ಮ ಮಕ್ಕಳಿಗಾಗಿ. ಯಾವುದೇ ಶಾಲೆಯಲ್ಲಿ ಯಾವುದೇ ಮಕ್ಕಳು ಓದಿದ್ರು ಸಹ ನನ್ನ ಮಕ್ಕಳು ಅಂತ ಭಾವನೆ ಬಂದ್ರೆ ಮಾತ್ರ ಶಿಕ್ಷಣ ಕ್ರಾಂತಿ ಆಗಲಿಕ್ಕೆ ಸಾಧ್ಯ ಇದೆ. ಮಕ್ಕಳೇ ನೆನಪಿಡ್ಕೋಬೇಕಿದೆ. ಎಲ್ಲರ ಪೋಷಕರಿಗೆ ಹೇಳೋದಷ್ಟೇ. ಮಧು ಬಂಗಾರಪ್ಪನವರು ಹೇಳಿದ್ರು, ಶಿಕ್ಷಣಕ್ಕೆ ಇರ್ಬೇಕಂದ್ರೆ ತಂದೆ ತಾಯಿಗಳ ಪಾತ್ರ ಬಹಳ ಮುಖ್ಯ ಅಂತ. ಹಾಗೆ ನಾವು ಮುಖ್ಯ. ನಮ್ಮ ಶಾಲೆ ಅಂತ ಅಲ್ಲ, ಯಾವುದೇ ಶಾಲೆ ಮಕ್ಕಳಲ್ಲಿ ಎಲ್ಲೇ ಓದಿದ್ರು ಸಹ ನಮ್ಮ ಶಾಲೆ ನಮ್ಮ ಅಂತ ಭಾವನೆ ಬಂದ್ರೆ ನಿಜವಾಗ್ಲೂ ಈ ದೇಶದಲ್ಲಿ ಶಿಕ್ಷಣ ಕ್ರಾಂತಿ ಆಗುತ್ತೆ. ಮಕ್ಕಳೇ ಒಂದೇ ಒಂದು ತಿಳ್ಕೊಳ್ಳಿ, ಇವತ್ತಿನ ಈ ಒಂದು ಇದರಲ್ಲಿ ಓದಿದ್ರೆ ಏನು ಹುದ್ದೆ ಬೇಕಾದ್ರೂ ತಗೊಳ್ಳುವಂತ ಶಕ್ತಿ ನಿಮಗೆ ಕೊಟ್ಟಿದ್ದಾರೆ. ಅದನ್ನ ಮಾಡ್ಕೊಳ್ಳಿ ಅಂತ ಮಾತು ಹೇಳಿ ವಿಶ್ವೂಟ ಬಹಳ ಖುಷಿಯಾಗಿದೆ. 6 ದಿವಸಕ್ಕೆ 6 ಮೊಟ್ಟೆ, ಏನು ತಲೆ ಬಿಸಿ ಇಲ್ಲ. ಮೊನ್ನೆ ನಾವು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ಬೇಕಾದ್ರೆ ಒಂದು 4-5 ಮಕ್ಕಳು ದಬ ಅಂತ ಬಿದ್ದೋಗ್ಬಿಟ್ರಪ್ಪ. ಅದ್ರ ಶಕ್ತಿನೇ ಇಲ್ಲ. ಪೌಷ್ಟಿಕ ಆಹಾರ ಕಮ್ಮಿ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಆ ಪೌಷ್ಟಿಕ ಆಹಾರವನ್ನು ಕೊಟ್ಟಂತ ಅಜೀಂ ಪ್ರೇಮ್ಜಿ ಅವರು 1,591 ಕೋಟಿ ಕೊಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು 8ನೇ ತರಗತಿಯಲ್ಲಿ ಕೊಟ್ಟಿದ್ದ 10ನೇ ತರಗತಿಯವರಿಗೆ ಮುಂದುವರಿಸಿರುವಂತದ್ದು ಇದು ನಿಜವಾಗ್ಲೂ ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವರಿಗೂ ಸಹ ಅಭಿನಂದನೆ ಸಲ್ಲಿಸುವ ಮೂಲಕ ಇವತ್ತು ನಮ್ಮ ಸಾಗರದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮಧು ಬಂಗಾರಪ್ಪ ಸಾಹೇಬರು ಇಟ್ಕೊಂಡ್ರು, ಇವತ್ತು ಕೊಟ್ಟಿದ್ದಾರೆ. ಅದನ್ನು ಯಶಸ್ವಿ ಮಾಡಿ ಕೊಟ್ಟಿದ್ದೀವಿ. ಶುಭವಾಗಲಿ ಅಂತ ಹಾರೈಸಿ ನಿಮ್ಮೆಲ್ಲರೂ ಚೆನ್ನಾಗಿ ಹೋದ್ರೆ 3ನೇ ತಾರೀಕು ತನಕ ನಮ್ಮ ಕೈ ಸಿಗಲ್ಲ. ನಿಮಗೆ ರಜೆ ಇದೆ, ನಿಮ್ಗೆ ಹೋಗ್ರಿ, ಆಟ ಆಡ್ಬಿಟ್ಟು ಚೆನ್ನಾಗಿ ಆಟ ಆಡ್ಬಿಟ್ಟು ಅಜ್ಜಿ ಮನೆ ಎಲ್ಲೇ ಬೇಕಾದ್ರೂ ತಿರುಗಿ ಆನಂತರ ಬಂದು ಶಾಲೆಗೆ ಬರಬೇಕು ಅಂತ ಕೇಳ್ಕೊಳ್ತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.